ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ರಿವ್ಯೂ ಮಾಡೋಕ್ಕೆ ಅಂತ ಬಂದಿರೋ ಗಾಡಿ ಬಂದುಬಿಟ್ಟು ಎಚ್ ಡಿ ಅವ್ರದ್ದು ಅಡ್ವೆಂಚರು. ಗಾಡಿ ಔಟರ್ ಲುಕ್ ಎಲ್ಲ ಸಿಕ್ಕಾಪಟ್ಟೆ ನೀಟಾಗೇ ಇದೆ. ಗಾಡಿ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಇದೆಲ್ಲ ಕಂಪ್ನಿಯಿಂದ ಬರುತ್ತೆ ಅಂತ ನಾನು ನನ್ನ ಫ್ರೆಂಡ್ ಹತ್ರ ಕೇಳಿದೆ. ನನಗೆ ಶಾಕ್ ಆಯಿತು. ಇದು ಬಂದುಬಿಟ್ಟು ಕಂಪ್ನಿಯಿಂದ ಬರುತ್ತೆ. ಇದೆಲ್ಲ ಆಕ್ಸೆಸರೀಸ್, ಇದೆಲ್ಲ ಏನೋ ಆಕ್ಸೆಸರೀಸ್ ಅಲ್ಲ, ಇದು ಬರೋದೇ ಗಾಡಿ ಈ ಥರ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇವನು ಹಾಕ್ಸ್ಕೊಂಡಿರೋದಂದರೆ ಇದು ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದಾನೆ, ಮತ್ತು ಈ ಏನಿದೆ ಇದನ್ನ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದಾನೆ. ಬಟ್ ಅದು ಕೂಡ ಕಂಪ್ನಿ ಕಡೆಯಿಂದನೇ ಕೊಟ್ಟಿರೋದು. ಅವ್ರದ್ದು ಇಲ್ಲಿ ಇದ್ರ ಮೇಲೆ ಡಿಸೈನ್ ಆಗಿರ್ಬೋದು, ಎಚ್ ಡಿ ಅಂತೇಳಿ 1 2 3 4 ಕೆಳಗಡೆ ಅಡ್ವೆಂಚರ್ ಅಂತ ಬರೆದಿದ್ದಾರೆ. ಆಮೇಲೆ ಈ ಕಡೆ ಸೈಡು ಅಡ್ವೆಂಚರ್ ಅಂತಿದೆ. ಇಲ್ಲೂ ಲೋಗೋ ಇದೆ, ಇಲ್ಲಿ ಲೋಗೋ ಇದೆ, ಆಮೇಲೆ ಇಲ್ಲಿ ಲೋಗೋ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಗಾಡಿ ರೆಡಿ ಮಾಡಿದ್ದಾರೆ. ಬಟ್ ಏನಂದರೆ ಅಷ್ಟು ಸೇಲ್ಸಿಂಗ್ ಆಗಿದೆಯಾ ಇಲ್ಲೋ ನನಗೂ ಗೊತ್ತಿಲ್ಲ, ನಾನು ಅಷ್ಟೊಂದು ಚೆಕ್ ಮಾಡಿಲ್ಲ. ಬಟ್ ಗಾಡಿ ಮಾತ್ರ ಓಡಿಸೋಕ್ಕೂ ಪರವಾಗಿಲ್ಲ, ಚೆನ್ನಾಗಿದೆ. ಬ್ರೇಕಿಂಗ್ ಬಂದುಬಿಟ್ಟು ಬೈಬ್ರವ್ರು ಕೊಟ್ಟಿದ್ದಾರೆ. ಹಿಂದೆ ಸಸ್ಪೆನ್ಷನ್ನು ಯಾವುದು ಮೋನೋಸಾಫ್ಟ್ ಇದೆ. ಸೈಲೆನ್ಸರ್ ಎಕ್ಸಾಸ್ಟ್ ಫ್ಯಾನ್ ಬಂದುಬಿಟ್ಟು ಚೆನ್ನಾಗೇ ಇದೆ. ಸೌಂಡು ಚೆನ್ನಾಗಿದೆ, ಎಕ್ಸಾಸ್ಟ್ ಸೌಂಡು ನೀಟಾಗೇ ಇದೆ ಗಾಡಿ. ನೋಡೋಣ ಓಡಿಸ್ಬೇಕಾದ್ರೆ ಏನೇನು ಸ್ಪೆಸಿಫಿಕೇಷನ್ ಇದೆ ಅದೆಲ್ಲ ಹೇಳ್ತೀನಿ. ಇದು ಕನ್ಸೋಲ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ಎಚ್ ಡಿದು ಇಲ್ಲೂ ಲೋಗೋ ಬರುತ್ತೆ. ತುಂಬ ಕಡೆ ಕೊಟ್ಬಿಟ್ಟಿದ್ದಾರೆ ಎಚ್ ಡಿ ಲೋಗೋ ಅಂತ. ಇಲ್ಲೂ ಕೊಟ್ಟಿದ್ದಾರೆ, ಕೀಮೇಲ್ ಕೊಟ್ಟಿದ್ದಾರೆ. ಇದೊಂದು ಸಲ ಆಫ್ ಮಾಡಿ ತೋರಿಸ್ತೀನಿ ನಿಮಗೆ, ಆನ್ ಮಾಡಿದ ತಕ್ಷಣ ಯಾವ ಥರ ಬರುತ್ತೆ ಅಂತೇಳಿ. ಅದು ಎಚ್ ಡಿ ಅಂತ ಬಂತು, ಅದು ಹಿಂಗೆ ಹೋಗಿ ಬರುತ್ತೆ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಗಾಡಿ ಮಾತ್ರ. ಓಡಿಸ್ತಾ ನೋಡೋಣ ಸ್ಪೆಸಿಫಿಕೇಷನ್ ಏನಿದೆ ಅಂತ. ಈ ಗಾಡಿದು ಸ್ಪೆಸಿಫಿಕೇಷನ್ ಬಗ್ಗೆ ಹೇಳೋದಾದರೆ, ಈ ಇಂಜಿನ್ ಬಂದು 334 cc ಲಿಕ್ವಿಡ್ ಕೂಲ್ಡ್ ಇಂಜಿನ್ನು, ಸಿಂಗಲ್ ಸಿಲಿಂಡ್ರು. ಬಟ್ ಇದು ಪವರ್ ಮತ್ತು ಟಾರ್ಕ್ ಏನಿದೆ 29.5 PS ಹಾರ್ಸ್ ಪವರ್ ಬರುತ್ತೆ. ಬಟ್ ಇದು ಟಾರ್ಕ್ ಬಂದುಬಿಟ್ಟು 29.8 ಬರುತ್ತೆ. ಸಿಮಿಲರ್ ಬರುತ್ತೆ. ಹಾರ್ಸ್ ಪವರ್ ಮತ್ತು ಟಾರ್ಕ್ ಏನಿದೆ ಸಿಮಿಲರ್ ಬರುತ್ತೆ. ಸೊ ನಿಮಗೆ ಅಷ್ಟೇನು ಲ್ಯಾಗ್ ಅನಿಸಲ್ಲ. ಎರಡೂ ಬೇಗ ಕ್ವಿಕ್ಕಾಗಿ ಟಾರ್ಕ್ ತಗೊಳುತ್ತೆ, ಅಥವಾ ಹಾರ್ಸ್ ಪವರ್ ಕೂಡ ಜಾಸ್ತಿ ಇದೆ ಅಂತ ಅಷ್ಟೊಂದು ಫೀಲ್ ಆಗೋಲ್ಲ. ಕಂಪ್ರೆಷನ್ ರೇಷಿಯೋ ಬಂದುಬಿಟ್ಟು 11:1 ಇದೆ. ಸೀಟ್ ಹೈಟು 815 mm ಸೀಟ್ ಹೈಟ್ ಬರುತ್ತೆ. 6 ಸ್ಪೀಡ್ ಗೇರ್ ಬಾಕ್ಸು. ಫ್ರಂಟ್ ಸಸ್ಪೆನ್ಷನ್ ನಾನು ಅವಾಗ ತೋರಿಸ್ದಂಗೆ ಟೆಲಿಸ್ಕೋಪಿಕ್ ಇದೆ. ರೇರ್ ಬಂದು ಮೋನೋಶಾಕ್ಸ್ ಇದೆ. 7 ಸ್ಟೆಪ್ ಅಡ್ಜಸ್ಟಬಲ್ ಕೊಟ್ಟಿದ್ದಾನೆ. ಆಮೇಲೆ ಡಿಸ್ಕು ಬಂದು ವಿತ್ ಫ್ಲೋಟಿಂಗ್ ಕ್ಯಾಲಿಬರ್ಸ್ ಕೊಟ್ಟಿದ್ದಾನೆ. ABS ಬರುತ್ತೆ. ಫ್ರಂಟ್ ಡಿಸ್ಕು 320 mm ಬರುತ್ತೆ. ರೇರ್ ಡಿಸ್ಕು 240 mm ಬರುತ್ತೆ. ಫ್ರಂಟ್ ಟೈರು 19:19 21 ಬರುತ್ತೆ. ವೆಯ್ಟ್ ಬಂದು ಗಾಡಿದು 187 kg ಬರುತ್ತೆ. ಫೀಲ್ ಆಗುತ್ತೆ ನಿಮಗೆ 187 kg ಏನಿದೆ ಆ ವೆಯ್ಟು ಕ್ಲಿಯರಾಗಿ ಫೀಲ್ ಆಗುತ್ತೆ ಓಡಿಸ್ಬೇಕಾದ್ರೆ. ಇವತ್ತಿಗೆ ಇಷ್ಟೇ. ಸಿಗೋಣ ಮುಂದೆ. ನೆಕ್ಸ್ಟ್ ಯಾವ ಬೈಕ್ ಸಿಗುತ್ತೆ ನೋಡೋಣ. ಸಿಕ್ಕರೆ ನಾನು ಆದಷ್ಟು ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.